ನಿಮಿಷ ಬರ್ತೆ ಆಯ್ತಾ? ಹಾ, ಬೇಗ ಬನ್ನಿ. ಓಕೆ. ಎಂತ ಅವಸರ? ಅಕ್ಕ, ಎಂತ ಆಯ್ತು ಮಾರೈತಿ? ಯಾಕಿಷ್ಟು ಆಯಾಸ ಮಾಡ್ಕೊಳ್ತಿದ್ದಿ? ಬಾವ ನಿನ್ನ ಕರ್ಕೊಂಬರ್ಲಿಕ್ ಹೇಳಿದ್ರು. ಎಂತಕ್ಕೆ? ಅಯ್ಯೋ, ನಂಗ್ ಗೊತ್ತಿಲ್ಲ ಮಾರೈತಿ. ನೀ ಮೊದ್ಲು ಬಾ ಆಯ್ತಾ? ಹೇ ಮೆಲ್ಲ. ನೋಡು, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಎಂತ ಹೇಳ್ತಿದ್ದಿ? ಗೊತ್ತಿದ್ರು ಎಂತ ಕಪ್ಕೊಂಡೆ? ಅದೇನಂತ ಕಾಯಿಲೆ ಅಲ್ಲ ಮಾರೈತಿ, ಯಾಕಿಷ್ಟು ಪ್ಯಾನಿಕ್ ಆಗ್ತಿ? ಮಾರ್ಟಿನ್, ಎಂತ ಹೇಳ್ತಿದ್ದ ನೀನು? ಎಂತ ಸಹ ಆಗ್ಲಿ, ಈ ಮದ್ವೆ ನಡೆಯೋದಕ್ಕೆ ನಾ ಬಿಡುದಿಲ್ಲ. ಮೊದ್ಲು ಹೋಗಿ ಚಿಕ್ಕ ಚಿಕ್ಕಿಗೆ ಹೇಳ್ತೇನೆ. ಅಕ್ಕ, ಈ ವಿಷಯ ಯಾರು ಹೇಳಿದ್ ನಿಂಗೆ? ಡಾಕ್ಟರ್ ಸುರೇಶ್. ಎಂತ ಆಯ್ತಕ್ಕ? ಯಾಕೆ ಬೊಬ್ಬೆ ಹೊಡಿತಿದ್ಯಲ್ಲ? ಪ್ರೀತಿ, ನೀ ಎಂತ ಸಹ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನಿದ್ದು ಬಿಡು ಆಯ್ತಾ? ಮಾತಾಡ್ಲಿಕ್ಕೆ ಎಂತ ಉಳ್ದಿದೆ ಇವಾಗ? ಅಕ್ಕ, 2 ನಿಮಿಷ ಸುಮ್ಮನಿದ್ ಬಿಡು, ನಿಂಗ್ ಕೈ ಮುಗಿತ್ತೆ. ಎಂತ ಆಗ್ತಾ ಉಂಟು ಇಲ್ಲಿ? ಯಾರಾದ್ರೂ ಬಾಯಿ ಬಿಡಿ. ನಿನಗೆ ಗೊತ್ತಿತ್ತಲ್ವಾ ಮಕ್ಕಳಾಗಲ್ಲ ಅನ್ನೋ ವಿಷಯ? ಅಕ್ಕನ ಹತ್ರ ಎಂತಕ್ಕೆ ಮುಚ್ಚಿಟ್ಟೆ? ಅವನ್ ಮುಖ ಎಂತಕ್ ನೋಡೋದು? ನನ್ ಪ್ರಶ್ನೆಗೆ ಉತ್ತರ ಕೊಡು. ಅಕ್ಕ, ನಿಮ್ಮತ್ರ ಮುಚ್ಚಿಟ್ಟು ಮೋಸ ಮಾಡೋ ಉದ್ದೇಶ ನನಗಿಲ್ಲ ಆಯ್ತಾ? ಆ ವಿಷಯ ಗೊತ್ತಾದ ದಿನನೇ ಮನೆಗೆ ಹೇಳ್ದೆ ಬೇಡ ಈ ಮದ್ವೆ ಅಂತ. ಆದ್ರೆ ಇನ್ನೇನು ಉಳ್ದಿದೆ? ಮೋಸ ಮಾಡ್ತಿದ್ಯಲ್ಲ. ಸುರೇಶ್, ಬೇಗ ಬನ್ನಿ ನನ್ನ ರೂಮಿಗೆ, ಸ್ವಲ್ಪ ಕೆಲಸ ಉಂಟು ಆಯ್ತಾ? ಅಕ್ಕ, 2 ನಿಮಿಷ ಸುಮ್ಮನಿದ್ದು ಬಿಡು, ಡಾಕ್ಟರ್ ಬರ್ತಾರಂತೆ. ಇದಷ್ಟು ದೊಡ್ಡ ಕಾಯಿಲೆ ಅಲ್ಲ ಮಾರೈತಿ. ವಾಟ್ ಎವರ್ ಮನು, ಅಕ್ಕ ಕೇಳ್ತಿರೋದು ಯಾಕೆ ಈ ವಿಷಯದ ಬಗ್ಗೆ ಮುಚ್ಚಿಟ್ಟಿದ್ದು ಅಂತ. ಎಂತದಕ್ಕ ನಿನ್ನ ಪ್ರಾಬ್ಲಮ್ಮು? ಈ ವಿಷಯದ ಬಗ್ಗೆ ಅವ್ರು ನಿನ್ಗೆ ಹೇಳಿಲ್ಲ ಅಂತನಾ? ಈಗ ಗೊತ್ತಾಯ್ತಲ್ಲ ಬಿಡು. ಹಾ, ಮುಹೂರ್ತ ಮೀರೋದ್ರೆ ಮಾಡ್ಸಿರೋ ಅಡೆಯ ಸಹ ವೇಸ್ಟ್ ಆಗ್ತದುಂಟು. ಬಾ ಬಾ ಬಾ. ಬಾಯಿ ಮುಚ್ಚು. ಡಾಕ್ಟರ್, ನೀವೆಂತ ಹೇಳಿತ್ತು ನನಗೆ? ಅದು ಸಹ ಇವ್ರತ್ರ ಹೇಳಿ ಆಯ್ತಾ? ಯಾವ ವಿಷಯ? ಇವಳಿಗೆ ಮಕ್ಕಳಾಗೋದಿಲ್ಲ ಅನ್ನೋದು. ಶಿಲ್ಪ, ಕೂಲ್. ನಾನೇನು ಇವಳಿಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿಲ್ಲ. ಮನು, ಮನೇಲಿ ಒಪ್ಸಿನೇ ತಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಆದ್ರೆ ಇಲ್ಲಿ ನಡೀತಾ ಇರೋದೇನು? ಸಾರಿ ಸುರೇಶ್, ಈ ವಿಷಯನ ಹೇಳ್ಬೇಕು ಅನ್ಕೊಂಡೆ ನಾನು, ಬಟ್ ಎಲ್ರು ಹೇಗ್ ಸಹಿಸ್ಕೊಳ್ತಾರೆ ಅಂತ ಗಾಬ್ರಿಲಿ ಹೇಳಕ್ ಹೋಗ್ಲಿಲ್ಲ. ಎಂತ ಸಾವ? ಚಡ್ಡಿ ಸಹ ಹರಿದೋದ್ರು ಅಕ್ಕನಿಗೆ ಕೇಳ್ತಿದ್ದೆ ಹೊಸಾದು. ಇದು ಎಂತಕ್ಕ ಮುಚ್ಚಿಟ್ಟಿದ್ ನೀನು? ಓಯ್ ಬ್ಯಾವರ್ಸಿ, ಬಾಯ್ ಮುಚ್ಚ. ಡಾಕ್ಟರ್, ಈ ಕಾಯಿಲೆ ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ ಅನ್ನೋದನ್ನ ಅಕ್ಕನಿಗೆ ನೀವಾದ್ರೂ ಅರ್ಥ ಮಾಡಿಸಿ. ಎಂತ ಹಾಗಂದ್ರೆ? ನನಗೇನು ಗೊತ್ತಿಲ್ಲ ಅಂತನಾ? ಅಂಬಿಕಾಗೂ ಇದೇ ಕಾಯಿಲೆ ಇರೋದಕ್ಕೆ ತಾನೆ 8 ವರ್ಷ ಆದ್ರೂ ಇನ್ನೂ ಮಕ್ಕಳಾಗ್ಲಿಲ್ಲ. ಎಂತ ಡಾಕ್ಟರ್ ನೀವ್ ನಗೋದು? ಈ ಕಾಯಿಲೆಗೆ ಮದ್ದು ಸಹ ಇಲ್ಲ, ಹೇಗೆ ಕ್ಯೂರ್ ಆಗೋದು? ಅಕ್ಕ, ಮನು, ಅಕ್ಕ, ನೀ ಮೊದ್ಲು ಡಾಕ್ಟರ್ ಹೇಳೋದನ್ನ ಪೂರ್ಣ ಕೇಳಿಸ್ಕೊ ಆಯ್ತಾ? ಯಾರೆಂತ ಸಹ ಹೇಳಿದ್ರು ನನಗೆ ಈ ಮದ್ವೆ ಇಷ್ಟ ಇಲ್ಲ. ನೀವಿಬ್ರು ಮದ್ವೆ ಆಗೋಕೆ ನಾನಂತೂ ಬಿಡೋದಿಲ್ಲ. ನಿಂಗೆ ಸ್ವಲ್ಪ ಸಹ ಬುದ್ಧಿ ಇಲ್ಲ ಏನೋ? ಒಂದು ಹುಡುಗನ ಜೀವನ ಜೊತೆ ಆಟಾಡ್ತಿದ್ಯಾ? ಅಕ್ಕ, ಎಂತ ಮಾತಾಡ್ತಿದ್ದಿ? ಛೇ, ಮಾಡ್ಸಿರೋ ಎಲ್ಲ ಅಡ್ಗೆ ಸಹ ಹಾಳು. ಮಾರ್ಟಿನ್ ಬ್ರೋ, ಅಕ್ಕ ಯಾಕೀಗ್ ಮಾಡ್ತಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಡಾಕ್ಟರ್ ಹೇಳೋದನ್ನ ಪೂರ್ತಿ ಕೇಳು ಆಯ್ತಾ? ಮನೋಜ್ ಹೇಳ್ತಾ ಇರೋದು ನಿಜನೇ. ಆ ಕಾಯಿಲೆನ ಕ್ಯೂರ್ ಮಾಡ್ಬೋದು. ಅದಕ್ಕೆ ಆದಂತ ತರೀಕ ಇದೆ. ಅದು ಗೊತ್ತಾದ್ಮೇಲೆನೆ ಪ್ರೀತಿ ಮದ್ವೆಗೆ ಒಪ್ಕೊಂಡಿರೋದು. ಡಾಕ್ಟರ್ ಆಗಿ ನೀವು ಸಹ ಸಪೋರ್ಟ್ ಮಾಡ್ತಾ ಇದ್ದೀರಾ? ನನ್ನ ತಮ್ಮನ ಜೀವನ ಹಾಳು ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ. ಅಕ್ಕ, ತೀರಾ ಅತಿ ಆಗ್ತಾ ಉಂಟು ನಿಂದು. ಸುರೇಶ್ ಏನು ಅಂತ ನಿಂಗೂ ಸಹ ಗೊತ್ತು ತಾನೆ. ಡಾಕ್ಟರ್ ಆಗಿ ಅವ್ರ್ಯಾಕೆ ಸುಳ್ಳು ಹೇಳ್ತಾರೆ? ಓಹ್, ನೀವಿಲ್ಲೇ ಇರೋದಾ? ನಂಗೆ ಭಯ ಆಯ್ತು ಮಾರೈತಿ.
ನನಗೆ ಟೈಮ್ ಆಯಿತು, ನಾ ಹೊರಡ್ತೀನಿ ಆಯ್ತಾ? ಅಕ್ಕ, PCOD ಅನ್ನೋದನ್ನ ನಿಜವಾಗ್ಲೂ ಕ್ಯೂರ್ ಮಾಡೋಕ್ಕಾಗುತ್ತೆ. ಅಕ್ಕ, PCOD ಅಂದ್ರೆ ಎಂತದ? ಸುಮ್ನಿರು ಮಾರಾಯ್ತಿ, ನಿನ್ಗದು ಅರ್ಥ ಆಗುದಿಲ್ಲ. ಹೌದು ಶಿಲ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಈ ಕಾಯಿಲೆ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಈ ಕಾಯಿಲೆ ಬರೋದಕ್ಕೂ ತುಂಬ ರೀಸನ್ಸ್ಗಳಿದ್ದಾವೆ, ಹಾಗೆ ಕ್ಯೂರ್ ಮಾಡ್ಕೊಳ್ಳೋದಕ್ಕೂ ದಾರಿಗಳಿವೆ. ಇವಳಿಗೆ ಸಿಂಪ್ಟಮ್ಸ್ ಇದ್ದಾವೆ, ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಡಿಸೀಸ್ ಇದ್ದಿದ್ರೆ ಡಯಾಬಿಟೀಸ್, ಆಕ್ನಿ, ಇನ್ಫರ್ಟಿಲಿಟಿ, ಎಕ್ಸೆಸಿವ್ ಹೇರ್ ಗ್ರೋತ್, ವೇಟ್ ಗೇನ್ ಇದು ತುಂಬ ಜಾಸ್ತಿ ಆಗಿರೋದು. ಇಟ್ಸ್ ಅ ಫೇರ್ಲಿ ಕಾಮನ್ ಡಿಸಾರ್ಡರ್. ಪ್ರೀತಿಗೆ ಇಂಥ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣನೇ ಅಲರ್ಟ್ ಆದ್ಲು. ಸದ್ಯಕ್ಕೆ ನಾನು ಕೊಡ್ತಾ ಇರ್ತಕ್ಕಂಥ ಟ್ಯಾಬ್ಲೆಟ್ಸು ಡಯಟ್ ಮೇಂಟೈನ್ ಮಾಡಿದ್ರೆ ತುಂಬ ಬೇಗ ಕ್ಯೂರ್ ಆಗುತ್ತೆ. ಡಾಕ್ಟರ್, ನಿಜ ಹೇಳಿ, ಯಾಕೆಂದ್ರೆ ಇದು ನನ್ನ ತಮ್ಮನ ಜೀವನದ ಪ್ರಶ್ನೆ. ಅಕ್ಕ, ಈ ವಿಷಯನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಕ್ ಹೋಗ್ಬೇಡ. ಈಗಾದ್ರೂ ಮದ್ವೆಗೆ ಒಪ್ಕೋ ಆಯ್ತಾ? ಅಕ್ಕ, ಮದ್ವೆಗೆ ಒಪ್ಕೊಳ್ಳೋಕೆ ಮುಂಚೆನೆ ನಾ ತುಂಬಾ ಆಲೋಚನೆ ಮಾಡಿದ್ದೆ. ಆದ್ರೆ ಡಾಕ್ಟರ್ ಹೇಳಿದ ಮೇಲೆನೆ ನನ್ಗೂ ಧೈರ್ಯ ಬಂದಿದ್ದು. ನನಗಿನ್ನೂ ಸಹ ಸಮಾಧಾನ ಇಲ್ಲ. ನಿನ್ನ ಖುಷಿಗೆ ಮತ್ತೆ ಡಾಕ್ಟರ್ ಮೇಲಿನ ನಂಬಿಕೆಗೆ ಒಪ್ಕೊಳ್ತಾ ಇದ್ದೀನಿ ಆಯ್ತಾ? ಲವ್ ಯು ಕಣೆ ಅಕ್ಕ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಅಪ್ಪ ಅಮ್ಮನಿಗೆ ಈ ವಿಷಯದ ಬಗ್ಗೆ ದಯವಿಟ್ಟು ಹೇಳಬೇಡ. ಎಲ್ಲರೂ ಸಹ ಸ್ವಲ್ಪ ಇಲ್ಲಿ ಗಮನ ಕೊಡ್ತೀರಾ? ಶಾಸ್ತ್ರಿಗಳು ಮದ್ವೆ ಮುಹೂರ್ತಕ್ಕೆ ಒತ್ತಾಯ್ತು ಅಂತ ಬೊಬ್ಬೆ ಹೊಡಿತಿದ್ದಾರೆ. ಗಂಡು ಹೆಣ್ಣನ್ನ ಬೇಗ ಕರ್ಕೊಂಡು ಹೋಗ್ಬೇಕಂತೆ. ನಮ್ಗೆ ಯಾರಿಗೂ ಸಹ ಕೇಳಿಸ್ಲಿಲ್ಲ. ಅದು ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಸರಿ ನಡಿ ಅಕ್ಕ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಯ್ತಲ್ಲ. 100 ವರ್ಷ ಆಯಸ್ಸಂತೆ. ಓಯ್ ಬೇವರ್ಸಿ ಬಾರ.